ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮ್ಗೆ ಇವತ್ತು 20/30ದಲ್ಲಿ ಇರುವಂತಹ ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಈ ಮನೆ ಬಂದು ಆಂಜನಪುರ ಸೆಕೆಂಡ್ ಬ್ಲಾಕಲ್ಲಿ ಬರುತ್ತೆ. ಸೌತ್ ಗೇಟ್, ಈಸ್ಟ್ ಮೇನ್ ಡೋರ್ ಹೊಂದಿರುತ್ತೆ ಮನೆ. ಫ್ರಂಟ್ ಎಲಿವೇಷನ್ ಲೈಕ್ ಈ ಥರ ಇದೆ. ಇದು 20/30 BDA, ಸೌತ್ ಗೇಟ್, ಈಸ್ಟ್ ಮೇನ್ ಡೋರ್. ಫ್ರಂಟ್ ಎಲಿವೇಷನ್ ನೋಡಿದ್ದೀರಾ? ಮನೆ ಆಪೋಸಿಟ್ ನಮಗೆ 25 ಫೀಟ್ ವೈಡು ಆಗಿರುವಂತಹ ರಸ್ತೆ ಸಿಗುತ್ತೆ. ಕಾರೆಲ್ಲ ಈಸಿಯಾಗಿ ನಿಲ್ಲಿಸ್ಕೋಬೋದು, ಡೌಟೇ ಇಲ್ಲ. ಫ್ರಂಟ್ ಎಲಿವೇಷನಲ್ಲಿ ನಮಗೆ ಮೇನ್ ಗೇಟ್ ಏನಿದೆಯಲ್ಲ MS ಗೇಟ್ ಕೊಟ್ಟಿದ್ದಾರೆ. ನಿಮ್ಮ ಮನೆ ಹೆಸರು ಬರ್ಕೊಳ್ಳೋಕ್ಕೋಸ್ಕರನೇ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಈಸಿಯಾಗಿ ಮನೆ ಹೆಸರು ಬರ್ಕೋಬೋದು. ವಾಲ್ ಕ್ಲೈಂಡಿಂಗ್ ಎಲ್ಲ ನಮಗೆ ನ್ಯಾಚುರಲ್ ಸ್ಟೋನ್ ಪ್ಯಾಟರ್ನ್ ಇರುವಂತಹ ಟೈಲ್ಸ್ ಕೊಟ್ಟಿರುವಂಥದ್ದು. ಇದು MS ಗೇಟು ಫೋಲ್ಡಬಲ್ಲು, 4 ಫೋಲ್ಡಬಲ್ ಸಿಗುತ್ತೆ. ಇವರು ಫುಲ್ ಪಾರ್ಕಿಂಗಲ್ಲಿ ಕಾವೇರಿ ಆಗಲಿ, ಸಂಪಾಗಲಿ, ಗ್ಯಾಸ್ ಪ್ರೊವಿಷನ್, UPS ಪ್ರತಿಯೊಂದೂ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಾವು 2 XUV ಕಾರ್ಗಳನ್ನ ಈಸಿಯಾಗಿ ನಿಲ್ಲಿಸ್ಕೋಬೋದು, ಡೌಟೇ ಇಲ್ಲ. ಅಥವಾ ಒಂದು XUV ಬಿಗ್ ಕಾರು, ಒಂದು ಚಿಕ್ಕ ಕಾರು ಶಿಫ್ಟು ನಿಲ್ಲಿಸ್ಕೋಬೋದು. ಫ್ಲೋರ್ ಬಂದು 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಈ ಕಡೆ ಸೈಡ್ ನಿಮಗೆ ಪ್ಲ್ಯಾನ್ ಮಾಡಿ ತೋರಿಸಿದರೆ ಕಾವೇರಿ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಕಾವೇರಿ ನೀರು ಬರ್ತಾ ಇದೆ, ಜಸ್ಟ್ ಮೀಟರ್ನ ಇನ್ಸ್ಟಾಲ್ ಮಾಡಿಸ್ಕೋಬೇಕಷ್ಟೆ. ಇಲ್ಲಿ ಗ್ಯಾಸ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಎಲೆಕ್ಟ್ರಿಕ್ ಕನ್ಸಲ್ನ ಕೊಟ್ಟಿರುವಂಥದ್ದು. ಇದು 200% ವಾಸ್ತು ಕನ್ಸ್ಟ್ರಕ್ಷನ್ ಆಗಿರುವಂತಹ ಬಿಲ್ಡಿಂಗ್ ಆಗಿರುತ್ತೆ. ನಿಮಗೆ ಅಲ್ಲಲ್ಲಿ ಚಾರ್ಜಿಂಗ್ ಸರ್ಕ್ಯೂಟ್ಗಳು ನೋಡ್ತಾ ಇದ್ದೀರಾ. EV ವೆಹಿಕಲ್ಸ್ಗಳಿದ್ರು ಈಸಿಯಾಗಿ ನಾವು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ನ ಹಾಕೋಬೋದು. ಬೋರ್ವೆಲ್ ಬರುತ್ತೆ, ಸಮ್ ಬರುತ್ತೆ. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಾಗೆ ಈ ಫ್ಲೋರ್ಗೆ ಒಂದು ಕಾಮನ್ ಟಾಯ್ಲೆಟ್ನ ಕೊಟ್ಟಿರುವಂಥದ್ದು. ಲೈಕ್ ಈ ಗ್ರೌಂಡ್ ಫ್ಲೋರಲ್ಲಿ ಟಾಯ್ಲೆಟ್ನ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ನೀವು ಪಾರ್ಕಿಂಗು ನಮ್ಗೆ ಈ ಥರ ಕಾಣಿಸುತ್ತೆ. ಸ್ಪೇಷಿಯಸ್ ಜಾಗ, ಡೌಟೇ ಇಲ್ಲ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿ ಸ್ಟೋರೇಜ್ಗೋಸ್ಕರ ಕೆಳಗಡೆ UPS ಪಾಯಿಂಟು ಅಥವಾ ಸ್ಟೋರೇಜ್ ಏನಾದರೂ ಇಟ್ಕೋಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಅದಕ್ಕೆ MS ಗೇಟ್ನ ಕೊಟ್ಟಿದ್ದಾರೆ ಮತ್ತು ಸೇಫ್ಟಿ ವೈಸ್ ಇರಲಿ ಅಂತ MS ರೈಲಿಂಗ್ಸ್ನ ಮಾಡಿಸಿ ಕೊಟ್ಟಿದ್ದಾರೆ. 2 ಅಡಿ ಬಿಟ್ಟಿರೋದು, 1 ಅಡಿ ಅಲ್ಲ. ಒಬ್ಬ ಮನುಷ್ಯ ಈಸಿಯಾಗಿ ಓಡಾಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಇಷ್ಟೇ ಇರೋದು. ಫಸ್ಟ್ ಫ್ಲೋರಿಗೆ ಮೂವ್ ಆಗೋಣ. ಸ್ಟೇರ್ ಕೇಸ್ ಬಂದು ಆ್ಯಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. 304 ಗೇಜ್ ಇರೋದು SS ರೈಲಿಂಗ್ಸ್ನ ಕೊಟ್ಟಿದ್ದಾರೆ. 3 ಅಡಿ ವೈಡ್ ಬರುತ್ತೆ. ಯಾರೋ ಬೋರ್ವೆಲ್ ಹಾಕ್ಸ್ತಾ ಇದ್ದಾರೆ, ಅದ್ರ ಶಬ್ದ ಕೇಳಿಸ್ತದೆ. ಸ್ಟೇರ್ ಕೇಸು 3 ಅಡಿ ವೈಡ್ ಇದೆ. ಹ್ಯಾಂಡ್ ಗ್ರಾಬರ್ SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಫುಲ್ ಸೇಫ್ಟಿ ಸೆಕ್ಯೂರ್ ಇರಲಿ ಅಂತ MS ರೈಲಿಂಗ್ಸ್ನ ರೈಟ್ ಸೈಡಿಗೆ ಮಾಡಿಕೊಟ್ಟಿದ್ದಾರೆ. ಒಂದು ಸೈಡು ನಮಗೆ 2/4 ಟೈಲ್ಸ್ನ ಕೊಟ್ಟಿರುವಂಥದ್ದು. 0 ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಫ್ಯೂಚರಲ್ಲಿ ಮನೆ ಬರೋವರೆಗೂ ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ MS ರೈಲಿಂಗ್ಸ್ನ ಮಾಡಿಕೊಟ್ಟಿರುವಂಥದ್ದು. PVC ಫಾಲ್ ಸೀಲಿಂಗು, POP ಫಾಲ್ ಸೀಲಿಂಗು, ವುಡನ್ ಪ್ಯಾಟ್ರನ್ ಕೊಟ್ಟಿರುವಂಥದ್ದು. ಮನೆ ಮುಂಭಾಗ ವರಾಂಡ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಮಗೆ ತುಳಸಿ ಕಟ್ಟೆ ಏನಾದರೂ ಇಟ್ಕೊಂಡು ಪೂಜೆನ ಮಾಡಬಹುದು. ಅಥವಾ ನಿಮ್ಮ ಹತ್ರ ಫ್ಲವರ್ ಪಾಟ್ಗಳಿದೆ ಅಂದರೆ ಈ ಥರ ಹ್ಯಾಂಗ್ ಮಾಡಬಹುದು. ರೈಟ್, ಈಗ ಒಳಗಡೆ ಎಂಟ್ರಿ ಆಗೋಣ. ಇದು ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಒಳಗಡೆ ಎಂಟ್ರಿ ಆಗಬೇಕು. ಎಲ್ಲ ಟೀಕುಡ್ ಮೇನ್ ಡೋರ್ ವಾಸ್ಕಲ್ ಕೊಟ್ಟಿರೋಂಥದ್ದು. ವಾಸ್ಕಲ್ ನೋಡಿ, 8 ಇಂಚಸ್ ವಾಸ್ಕಲ್ ಕೊಟ್ಟಿದ್ದಾರೆ. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ. ಇದು ಸ್ಮಾರ್ಟ್ ಟೈಲ್ಸ್ ಅಂತ ಹೇಳ್ತೀವಿ. 4/6 ಇರುವಂತಹ ಟೈಲ್ಸ್. ಇದು ಸ್ಮಾರ್ಟ್ ಟೈಲ್ಸ್. ವಾಲ್ ಪ್ಯಾನಲ್ ಎಲ್ಲ ನೀವು ನೋಡ್ತಿದ್ದೀರಾ, ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂಥದ್ದು. ಎಲ್ಲ ಟೀಕುಡ್ ವಿನಿಯರ್ ಲ್ಯಾಮಿನೇಷನ್. ಮೇನ್ ಡೋರ್ ಸಖತ್ತಾಗಿ ಬಂದಿದೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಸಿಗುತ್ತೆ. ಅದು ವೆಂಟಿಲೇಷನ್ಗೆ ನಮಗೆ 4/6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಸೋಫಾನ ನಾವು ಈಸಿಯಾಗಿ L ಶೇಪಲ್ಲಿ ಹಾಕ್ಕೋಬೋದು. ಈ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಪಾಯಿಂಟ್ ಎಲ್ಲ ಸಿಗುತ್ತೆ. ನೋಡ್ತಾ ಇದ್ದೀರಾ, ಸ್ಟೇರ್ ಕೇಸಿಗೆಲ್ಲ ನಮಗೆ ವಿನಿಯರ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಲುಕ್ ಈಸ್ ಇನ್ಕ್ರೀಸಿಂಗ್. ಈ ಹಾಲು ಸೋಫಾ ಇಟ್ಟಿದ್ದೀರಲ್ಲ, ಅಲ್ಲಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. TV ಕ್ಯಾಬಿನೆಟು ಬಿಗ್ ಒಂದು ಮೇನ್ ಡೋರ್ ಬರುತ್ತೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಇರುವಂತಹ ಮೇನ್ ಡೋರ್ ಅದು. TV ಕ್ಯಾಬಿನೆಟ್ ಆಲ್ಸೋ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ವುಡ್ ಪ್ಯಾನಲಿಂಗ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ಓಕೆ, ಈಗ
ಕಿಚನ್ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಪೂಜಾ ರೂಮ್ ಇದೆ, ಪೂಜಾ ರೂಮ್ನ ತೋರಿಸ್ಕೊಡ್ತೀನಿ ನೋಡಿ. ಹಿಚ್ಚಿಂಗ್ ಗ್ಲಾಸು, ಫಿನಿಶಿಂಗು, ಟೀ ಕುಡ್, ವಾಸ್ಕಲ್ಲು. ಈ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು, ಚೆನ್ನಾಗಿ ಕೊಟ್ಟಿದ್ದಾರೆ. ಗೋಲ್ಡನ್ ಬಾರ್ಡರು, ಪ್ಯೂರ್ ವೈಟ್ 2x4 ವೆಟ್ರಿಫೈಡ್ ಟೈಲ್ಸು, ಮೇಲ್ಗಡೆ ಓಮ್ ಇರುವಂತಹ ಟಫನ್ ಗ್ಲಾಸು. ಈಗ ಅಡುಗೆ ಮನೆ ಕಿಚನ್ ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಫಾಲ್ ಸೀಲಿಂಗ್ ತೋರಿಸಿಲ್ಲ ಅಲ್ವಾ, POP ಫಾಲ್ ಸೀಲಿಂಗು ಮತ್ತು ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. 2 ಜುಮ್ಮರ್ ಪಾಯಿಂಟ್ ಬಿಟ್ಟಿದ್ದಾರೆ, ಒಂದು ಫ್ಯಾನ್ ಪಾಯಿಂಟ್ನ ಬಿಟ್ಟಿರುವಂಥದ್ದು. ಓಕೆ, ಇದು ಅಡುಗೆ ಮನೆ. ನನ್ನ ಎಡಭಾಗದಲ್ಲಿ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿರುವಂಥದ್ದು. ಆಲ್ ಸಾಫ್ಟ್ ಡ್ರಾಯರ್ಗಳಾಗಿರುತ್ತೆ. ಅಲ್ಲಿ ನಮಗೆ ಚಿಮ್ನಿ ಪಾಯಿಂಟು, ಇಲ್ಲಿ ಕಟ್ ಮಾಡ್ತಾರೆ ಸ್ಲ್ಯಾಬು, ಅಕ್ವಾಗಾರ್ಡ್ ಪಾಯಿಂಟ್ ಮೇಲ್ಗಡೆ ಬರುತ್ತೆ. ಅಲ್ಲಿ ಗ್ಯಾಸ್ ಪಾಯಿಂಟು, ವೆಂಟಿಲೇಷನ್ಗೆ ವಿಂಡೋ ಆ್ಯಂಡ್ ಯುಟಿಲಿಟಿ ಬರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸಿಂಪಲ್ ಆಗಿರುವಂತಹ POP ಫಾಲ್ ಸೀಲಿಂಗು. ಇಲ್ಲಿ ಕ್ರ್ಯಾಕರ್ ಯೂನಿಟು, ಇಲ್ಲಿ ನೀವು ಓವನು, ಮಿಕ್ಸರು ಏನು ಬೇಕಾದ್ರೂ ಇಟ್ಕೋಬೋದು. ಇಲ್ಲೂ ಕೂಡ ಟ್ಯಾಂಡಮ್ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಡೈನಿಂಗ್ ಹಾಲ್ ಏರಿಯಾ ಇದೆ, ಯುಟಿಲಿಟಿ ಇದೆ. ಯುಟಿಲಿಟಿನ ತೋರಿಸ್ಬಿಟ್ಟು ನಾನು ನಿಮಗೆ ಆ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇದು ಯುಟಿಲಿಟಿದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ನ ಕೊಟ್ಟಿರುವಂಥದ್ದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಬಾತ್ರೂಮ್ ಮೀನ್ಸ್ ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿರೋದ್ರಿಂದ ಬಾತ್ರೂಮ್ ಅಂತ ಹೇಳ್ತೀವಿ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ನಮಗೆ ಸಿಗುತ್ತೆ. ಸೆರಾ ಅಥವಾ ಹೆಂಡ್ವೇರು ಕಮೋಡ್ಗಳು ಸಿಗುತ್ತೆ. ನಲ್ಲಿಗಳೆಲ್ಲ ಏನಿದೆಯಲ್ಲ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಅಲ್ಲಿ ಇಕ್ಕಟ್ಟಾಗ್ತಾಯಿದೆ ಅಂತಂದರೆ ಇಲ್ಲಿ ಇಟ್ಕೊಂಡು ವಾಶ್ ಮಾಡ್ಬೋದು. ಇಲ್ಲೂ ಕೂಡ 0 ಮೇಂಟೆನೆನ್ಸು 2x4 ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. ಇದಿಷ್ಟು ಅಡುಗೆ ಮನೆಯ ಒಂದು ನೋಟ ಆಗಿರುತ್ತೆ ಗೆಳೆಯರೆ. ಇಲ್ಲಿ ಹೇಳಿದ ಹಾಗೆ ವಾರ್ಡ್ರೋಬರೆಲ್ಲ ತುಂಬಿಸ್ಕೊಟ್ಟಿದ್ದಾರೆ. ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಆಮೇಲೆ ಇಲ್ಲಿ ಕ್ರ್ಯಾಕರ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಎಷ್ಟೇ ಐಟಮ್ಗಳಿದ್ರೂ ನಿಮಗೆ ಕಣ್ಣಿಗೆ ಕಾಣಿಸಲ್ಲ, ಅಲ್ಲಿ ಇಲ್ಲಿ ಇಟ್ಕೊಂಡ್ಬಿಡ್ಬೋದು. ಇಲ್ಲಿ ಡ್ರೈ ವೆಜ್ಜು ಆಗಲಿ ಫ್ರೂಟ್ಸ್ಗಳಾಗಲಿ ಇಟ್ಕೋಬೋದು. ಅಂದ ಹಾಗೆ ಇದು ಡೈನಿಂಗ್ ಹಾಲ್ ಏರಿಯಾ. ಡೈನಿಂಗ್ ಹಾಲ್ ಏರಿಯಾದಲ್ಲಿ ನಮಗೆ ನೋಡ್ತಾ ಇದ್ದೀರಾ ಸ್ಲ್ಯಾಬ್ ಕ್ರ್ಯಾಕರ್ ಯೂನಿಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ಸಿಂಪಲ್ಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗ್ ಸಿಗುತ್ತೆ. ಅಲ್ಲಿ ನಮಗೆ ಟಾಪಪ್ ಸಿಗುತ್ತೆ. ಹ್ಯಾಂಡ್ ವಾಶ್ ಅಂದರೆ ಇಲ್ಲಿ ಊಟ ಮಾಡಿ ಕೈ ತೊಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಮಾಡಿಕೊಡ್ತಾರೆ. ಇಲ್ಲಿ ನಾವು ಈಸಿಯಾಗಿ ಒಂದು 6 to 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ನೋ ಡೌಟ್ಸ್, ಫಿನಿಶಿಂಗ್ ಮಾತ್ರ ಅಚ್ಚುಕಟ್ಟಾಗಿ ಬಂದಿದೆ. ಇದು ಒಂದು ಅಡುಗೆ ಮನೆ ಮತ್ತು ಡೈನಿಂಗ್ ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ. ಇದು ಸ್ಮಾರ್ಟ್ ಟೈಲ್ಸು ಲುಕ್ ಬೇರೆ ಥರ ಕೊಡ್ತಾಯಿದೆ, ಲೈಕ್ ಇಟಾಲಿಯನ್ ಮಾರ್ಬಲ್ ಥರ ಫೀಲ್ ಬರ್ತಾಯಿದೆ. ಇದು ನನಗಿಷ್ಟ ಆಯಿತು. ಬಿಕಾಸ್ ನೋಡಿ, ಈ ಕಡೆಯಿಂದ ಈ ವಿಂಡೋ ಯುಟಿಲಿಟಿ ಮತ್ತು ಈ ವಿಂಡೋದಿಂದ ಬಂದಿರುವಂತಹ ಗಾಳಿ ಬೆಳಕು ನಮಗೆ ಇಲ್ಲಿಂದ ಪಾಸ್ ಮಾಡುತ್ತೆ. ಹಾಲ್ಗೆ ಈಸಿಯಾಗಿ ಗಾಳಿ ಬೆಳಕು ಬರುತ್ತೆ. ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಒಂದು ಹಾಲ್ ಲುಕ್ ಈ ಥರ ಕಾಣಿಸುತ್ತೆ. ಎದುರುಗಡೆ ನೋಡೋದಕ್ಕೂ ಮೊಬೈಲಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಐ ರಿಕ್ವೆಸ್ಟ್ ಆಲ್ ಆಫ್ ಬನ್ನಿ ಎದುರುಗಡೆ ಮನೇನ ನೋಡಿ. ಇಲ್ಲಿ ವುಡನ್ ಪಿಲ್ಲರ್ನ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ಗೆ. SS ರೇಲಿಂಗ್ಸ್ಗೆ ಅಟ್ಯಾಚ್ ಆಗಿ 304 ಸ್ಟೇರ್ ಕೇಸ್ ಬಂದು ಗ್ರಾನೈಟು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೋಬೇಕಂತ ಇದ್ದಾರೋ ಅವರಿಗೆ ಶೇರ್ ಮಾಡಿ. ಇದು ಒಂದು ಸ್ಟೇರ್ ಕೇಸ್ನ ಲುಕ್ ಆಗಿರುತ್ತೆ ಗೆಳೆಯರೆ. ಈಗ ಸೆಕೆಂಡ್ ಫ್ಲೋರಲ್ಲಿದ್ವಿ. ಸೆಕೆಂಡ್ ಫ್ಲೋರಲ್ಲಿ ನಮಗೆ POP ಫಾಲ್ ಸೀಲಿಂಗು, ಸ್ಟಡಿ ಕ್ಯಾಬಿನೆಟು, ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. 2 ಪಾಯಿಂಟ್ ಇದೆ. ಇಬ್ಬರು ಆಫೀಸ್ ವರ್ಕನ್ನ ಮಾಡ್ಬೋದು ಕೂತ್ಕೊಂಡು. ಬಲ್ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮು, ಎರಡು ಭಾಗದಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಮೇಲಿಂದ ಕೆಳಗಡೆ ಸ್ಟೇರ್ ಕೇಸ್ ಈ ಥರ ಕಾಣಿಸುತ್ತೆ. ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ. ವಾಸ್ಕಲ್ಲಾಗಲಿ ಮೇನ್ ಡೋರ್ ಆಗಲಿ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಹಿಂಜಸ್ಸು ಹ್ಯಾಂಡಲ್ ಲಾಕ್ಗಳನ್ನು ನೋಡ್ತಿದ್ದೀರ, ಕ್ವಾಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ಗೆ ಕಿಂಗ್ ಸೈಜ್ ಕಾಟ್ನ ಕೊಟ್ಟಿದ್ದಾರೆ.
ಇದು ಮ್ಯಾನ್ಯಲ್ ಲಿಫ್ಟ್ ಸ್ಟೋರೇಜ್ ಆಗಿರುತ್ತೆ. ಅದ್ರ ಹಿಂದ್ಗಡೆನೇ ವೆಂಟಿಲೇಷನ್ಗೆ ಬಿಗ್ ವಿಂಡೋ 4/6 ವಿಂಡೋ ಕೊಟ್ಟಿದ್ದಾರೆ. ವಾರ್ಡ್ರೋಬರ್ಗಳೆಲ್ಲ ಸ್ಲೈಡಿಂಗ್ ಸಾಫ್ಟ್ ವಾರ್ಡ್ರೋಬರ್ಗಳಾಗಿರುತ್ತೆ. ಸ್ಟೋರೇಜ್ಗೋಸ್ಕರ ಎಲ್ಲ ಓವರ್ ಹೆಡ್ ವಾರ್ಡ್ರೋಬರು. ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು, ಅದಕ್ಕೆ ಸ್ಟ್ರಿಪ್ ಲೈಟ್ನ ಕೊಟ್ಟಿದ್ದಾರೆ, ಪ್ರೊಫೈಲ್ ಲೈಟ್ ಅಂತಲೂ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಒಂದು TV ಕ್ಯಾಬಿನೆಟ್ ಇದ್ದಾಗಿರುತ್ತೆ. ಇದು ಕೂಡ ವಾಲ್ ಮೌಂಟು, ಡೌಟೇ ಇಲ್ಲ. ಮಾಸ್ಟರ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ. ಕಾಟ್ ಹಾಕಿನೂ ನಾವು ಈಸಿಯಾಗಿ ಓಡಾಡಬಹುದು, ಅಷ್ಟು ಸ್ಪೇಸ್ ಇದೆ. ಇಲ್ಲಿ ಬಾಲ್ಕನಿ ಇದೆ. ಈ ಡೋರ್ ಹಿಂದ್ಗಡೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮು, ವಾರ್ಡ್ರೋಬರು, ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್ಲು, ಅದ್ರ ಹಿಂದ್ಗಡೆ ಸ್ಟೋರೇಜ್ ಕೂಡ ಸಿಗುತ್ತೆ. ಓಕೆ, ನಾನು ನಿಮಗೆ ಫಸ್ಟ್ ಬಾತ್ರೂಮ್ ತೋರಿಸ್ಕೊಡ್ತೀನಿ, ಆಮೇಲೆ ಬಾಲ್ಕನಿನ ತೋರಿಸ್ಕೊಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಸ್ಪೇಷಿಯಸ್ ಆಗಿದೆ. 2/4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ 0 ಮೇಂಟೆನೆನ್ಸ್ ಆಗಿರುತ್ತೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಸೆರಾ ಅಥವಾ ಹ್ಯಾಂಡ್ವೇರ್ ಆಗಿರುತ್ತೆ. ನಲ್ಲಿಗಳೆಲ್ಲ ನಿಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಸರಿನಾ? ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಶೀಟ್. ಇದು ವಾಸ್ಕಲೆಲ್ಲ ಟೀಕು. ಇಲ್ಲಿ ಒಂದು ಚೇರ್ ಹಾಕ್ಕೊಂಡು ಔಟ್ಲುಕ್ನ ಎಂಜಾಯ್ ಮಾಡ್ಬೋದು. ಎದುರುಗಡೆ ಆಲ್ರೆಡಿ ಮನೆ ಬಂದಿದೆ. ಈ ಮನೆಯ ಅಕ್ಕಪಕ್ಕ ಇನ್ನು ಯಾವುದೇ ಥರದ್ದು ಕನ್ಸ್ಟ್ರಕ್ಷನ್ ಆಗಿಲ್ಲ. ಓಕೆ, ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಎಕ್ಸಾಕ್ಟ್ಲಿ ಇದರ ಎದುರುಗಡೆಗೆ ನಮಗೆ ಮಕ್ಕಳ ಕೊಠಡಿ ಸಿಗುತ್ತೆ. ಇದು ಸ್ಟೇರ್ಕೇಸು, ಸ್ಟಡಿ ಕ್ಯಾಬಿನೆಟು. ಇದಕ್ಕೂ ಅಷ್ಟೇ, ಮೇನ್ ಡೋರ್ಗೆ ವಿನಿಯರ್ ಲ್ಯಾಮಿನೇಷನ್ ಶೀಟ್ ಇರುವಂಥ ಡೋರು ಮತ್ತು ಟೀಕುಡ್ ವಾಸ್ಕಲ್ಲು. ಇಲ್ಲಿ ನಿಮ್ಮ ಹತ್ರ ಇರೋ ಕಾಟ್ನ ಹಾಕ್ಕೊಳ್ಳಿ ಅಂತ ಹೇಳಿ ಓಪನ್ ಅಪ್ ಬಿಟ್ಟಿದ್ದಾರೆ. POP ಫಾಲ್ ಸೀಲಿಂಗು ಮತ್ತು ಸ್ಟ್ರಿಪ್ ಲೈಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ನಾವು ಇಲ್ಲಿ ಕೂಡ ಒಂದು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು. ಈ ಫ್ಲೋರ್ ಫುಲ್ ನಮಗೆ ಗ್ರಾನೈಟ್ ಸಿಗುತ್ತೆ. ಆ ಹಾಲಲ್ಲಿ ಸ್ಮಾರ್ಟ್ ಟೈಲ್ಸು ಲುಕ್ ಇನ್ಕ್ರೀಸ್ಗೋಸ್ಕರ ಹಾಕಿರುವಂಥದ್ದು. ಅದು ಬಿಟ್ಟರೆ ಇಲ್ಲೆಲ್ಲ ನಮಗೆ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿರೋದು. ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಅಲ್ಲಿ ಕಾಸ್ಮೆಟಿಕ್ ಏನೆಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್. ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಬಲಭಾಗದಲ್ಲಿ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ ಬರುತ್ತೆ. ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮ್ ಇದು. ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ ಸಿಗುತ್ತೆ. 2/4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್. ವಾಲ್ ಮೌಂಟ್ ಕಮೋಡು. ಫಿಟ್ಟಿಂಗ್ ಎಲ್ಲ ಏನು ಸಿಗುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಇಲ್ಲಿ ಥರ ನಿಂತ್ಕೊಂಡು ನೋಡಿದರೆ ಬೆಡ್ರೂಮ್ನ ಲುಕ್ ಈ ಥರ ಬರುತ್ತೆ. ನೋ ಡೌಟ್ಸ್, ಇಟ್ಸ್ ಬಿಗ್. ಓಕೆ, ಸೆಕೆಂಡ್ ಫ್ಲೋರ್ ಕವರ್ ಮಾಡಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಥರ್ಡ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ. ನೋಡ್ತಾ ಇದ್ದೀರಾ, ನ್ಯಾಚುರಲ್ ಲೈಟಿಂಗು ಸಖತ್ತಾಗಿ ಒಳಗಡೆ ಬಂದಿದೆ. ಬಿಸಿಲು ಸಮೇತ ಒಳಗಡೆ ಬಂದಿದೆ. ಈ ಮನೆಗೆ ಇನ್ನೊಂದು ಕೋಟ್ ಪೆಂಡಿಂಗ್ ಇದೆ, ಪೇಂಟಿಂಗು. ಆಪ್ಷನ್ಸ್ ಎಲ್ಲ ನಿಮ್ಮ ಮೇಲೆ ಬಿಡ್ತಾರೆ. ಯಾವ್ದಾದ್ರು ಸೆಲೆಕ್ಷನ್ ಇದಿರ್ಬೇಕಾದ್ರೆ ಕೊಡ್ಬೋದು. ಪೇಂಟಿಂಗ್ ಮಾಡಿಕೊಡ್ತಾರೆ. ಸ್ಕೈಲೈಟು ಅಂದ ಹಾಗೆ ಇಲ್ಲಿ ಬಲಭಾಗದಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಸಿಗುತ್ತೆ. ಆಮೇಲೆ ಟೆರೆಸ್ ಇದೆ, ಬೆಂಗಳೂರು ರೂಫಿಂಗ್ ಅಂತ ತೋರಿಸ್ಕೊಡ್ತೀನಿ. ಮೇಲಿನ ಕೆಳಗಡೆ ನಮಗೆ ಈ ಥರ ಒಂದು ಲುಕ್ ಬರುತ್ತೆ. ಬನ್ನಿ, ಇಲ್ಲಿ ಒಳಗಡೆ ಗೆಸ್ಟ್ ರೂಮ್ ಇದೆ. ಇಲ್ಲೂ ಕೂಡ ಗೆಸ್ಟ್ ಬೆಡ್ರೂಮಲ್ಲಿ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ, ವಾರ್ಡ್ರೋಬರೆಲ್ಲ ಡಿಸೆಂಟಾಗಿ ಕೊಟ್ಟಿರುವಂಥದ್ದು. ಹಾಗೆ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು ವಿತ್ TV ಕ್ಯಾಬಿನೆಟ್ಟು, ವಾಲ್ ಮೌಂಟ್ ಆಗಿರುತ್ತೆ. ಇದಕ್ಕೂ ಕೂಡ ಒಂದು ಬಾಲ್ಕನಿ ಬರುತ್ತೆ. ಟೋಟಲ್ 2 ಬಾಲ್ಕನಿ ಬರುತ್ತೆ. ಅದು ಅಟ್ಯಾಚ್ ಬಾತ್ರೂಮ್ ಡೋರ್ ಹಿಂದ್ಗಡೆ. ಕ್ವಾಲಿಟಿ ವೈಸು ನೋ ಡೌಟ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಗೆಸ್ಟ್ ಬೆಡ್ರೂಮ್, ಥರ್ಡ್ ಫ್ಲೋರಲ್ಲಿರುವಂತಹ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಇದ್ದಾಗಿರುತ್ತೆ. ಆ್ಯಕ್ಚುಲಿ
ಅದು ವರ್ಕ್ ಎಲ್ಲ ಸಕ್ಕತ್ತಾಗಿ ಕಾಣ್ತಾ ಇದೆ. ಗೋಲ್ಡನ್ ಪ್ಯಾಟ್ರನ್ ಎಲ್ಲ ಕೊಟ್ಟಿದ್ದಾರೆ. ಎದುರುಗಡೆ ಬನ್ನಿ ನೋಡಿ, ಇದು 2ನೇ ಬಾಲ್ಕನಿ, 3ನೇ ಬೆಡ್ರೂಮು, 2ನೇ ಬಾಲ್ಕನಿ ಇದಾಗಿರುತ್ತೆ. ಓಕೆ, 3 ಬೆಡ್ರೂಮು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಮಂಗಳೂರು ರೂಫಿಂಗ್ ಇದೆ, ಅದು ತೋರಿಸ್ಕೊಡ್ತೀನಿ. ಅದಕ್ಕೆ ಸೇಫ್ಟಿ ವೈಸ್ MS ಡೋರ್ನ ಕೊಟ್ಟಿದ್ದಾರೆ. ಇದು ಮಂಗಳೂರು ರೂಫಿಂಗು. ಆ್ಯಂಟಿ ಸ್ಕಿಡ್ 1x1 ಟೈಲ್ಸ್ನ ಕೊಟ್ಟಿದ್ದಾರೆ, ಸೆರಾಮಿಕ್ ಟೈಲ್ಸು. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ನ ಕೊಟ್ಟಿದ್ದಾರೆ. ಲೈಕ್ ಈ ಥರ ಇದೆ, ಸಖತ್ತಾಗಿದೆ. ಯಾರು ನೇಚರ್ ಲವರ, ಪ್ರಕೃತಿ ಲವರ್ಸ್ ಇರ್ತಾರೋ ಅವ್ರಿಗೆ ತುಂಬ ಇಷ್ಟಪಡ್ತಾರೆ ಈ ಜಾಗ. ಅದು ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟು. ತಲಗಡ್ಪುರ ನಮಗೆ 1.5 2 ಕಿಲೋಮೀಟ್ರ್ ಆಗುತ್ತೆ. ಇದು ಪ್ರೈವೇಟ್ ವಿಲ್ಲಾಗಳು ಇಲ್ಲ. ಇದು ಒಂದು ಮಂಗಳೂರು ರೂಫ್ನ ಲುಕ್ ಆಗಿರುತ್ತೆ. ಈ ಡೋರ್ ಎಂಟ್ರಿ ಹಾಗೆ ಈ ಕಡೆ ಬರ್ತಾ ಇದ್ದಂಗೆ ನಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಷಿನ್ನ ಇಟ್ಕೋಬೋದು. ಇನ್ಲೇಟು, ಔಟ್ಲೇಟು, ಪ್ಲಗ್ ಪಾಯಿಂಟು ಅಲ್ಲಿದೆ. ಸೇಫ್ಟಿ ವೈಸು ಮಡ್ ಸಿಗುತ್ತೆ. ಕೈಯಿಂದ ತೊಳೆಯೋದಕ್ಕೆ ಬೇಕಾದ್ರೆ ಕಲ್ಲಾದರೂ ಹಾಕ್ಕೋಬೋದು ಅಥವಾ ವಾಷಿಂಗ್ ಮಿಷಿನ್ ಬೇಕಾದ್ರೂ ಇಟ್ಕೋಬೋದು. ಓಕೆ, ಇದು ಬಂದು ಮಂಗಳೂರು ರೂಫ್ ಟೈಲ್ಸ್. ಮೇಲ್ಗಡೆ ಹೋಗಿ ತೋರಿಸ್ಕೊಡ್ತೀನಿ ಬನ್ನಿ. ಈ ಕಡೆಯಿಂದ ಕವರ್ ಮಾಡಿದ್ರೆ ಈ ಥರ ಲುಕ್ ಬರುತ್ತೆ. ಲ್ಯಾಡರ್ ಅಷ್ಟೇ ಹೈ ಗೇಜು, 2 ಕಡೆ ಸೇಫ್ಟಿ ಕೊಟ್ಟಿದ್ದಾರೆ, ಈಸಿಯಾಗಿ ಮೇಲೆ ಹತ್ಬೋದು. ಇದು ಸ್ಟೇರ್ ಕೇಸ್ಗೆ ಸ್ಕೈಲೈಟು. ಮೇಲ್ಗಡೆ ಹತ್ತಿದ್ರೂ ಹೊಡೆದೋಗಲ್ಲ ಆ ಥರ ಇರೋ ಟಫನ್ ಗ್ಲಾಸ್ ಹಾಕಿದ್ದಾರೆ. 12 mm ಇಂದು. ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಬಂದಿದೆ, 1,500 ಲೀಟರ್ ಸಿಂಟ್ಯಾಕ್ಸು. ಇಲ್ಲಿ ಏನಾದರೂ ಐಟಮ್ ಮೆಟೀರಿಯಲ್ ಏನಾದ್ರು ಮನೆದಿದ್ದರೆ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಹೆಡ್ ರೂಮ್ ಕೊಟ್ಟಿದ್ದಾರೆ. ಪ್ಲಗ್ ಪಾಯಿಂಟ್ ಎಲ್ಲ ಇದೆ. ಬೇಕು ಅಂದರೆ ವಾಷಿಂಗ್ ಮಷಿನ್ ಇಲ್ಲೂ ಇಟ್ಕೋಬೋದು, ಆಪ್ಷನ್ಸ್ ಇದೆ. ಅಥವಾ ಗಾರ್ಡನ್ ಏರಿಯಾ ಏನಾದ್ರು ಮಾಡ್ಕೊಳ್ತೀನಿ ಅಂದರೆ ತುಂಬ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಹಿಂದ್ಗಡೆ ತಲಗಡ್ಪುರ ಮೆಟ್ರೋ ಸ್ಟೇಷನ್ ಬರ್ತದೆ, 1.5 ಕಿಲೋಮೀಟರು. ಇದೆಲ್ಲ ಪ್ರೈವೇಟ್ ವಿಲ್ಲಾ ಆಗಿರುತ್ತೆ, ಸರಿನಾ? ಓಕೆ, ಫೈನಲ್ ಹೇಳ್ತಾಯಿದ್ದೀನಿ. ಇದು ಆಂಜನಪುರ 2nd ಬ್ಲಾಕು, 20/30 BDA, ಸೌತ್ ಗೇಟ್, ಈಸ್ಟ್ ಮೇನ್ ಡೋರ್ ಬರುತ್ತೆ. ಆಸ್ಕಿಂಗ್ ಪ್ರೈಸ್ 1 CR 50 lakhs, 1,50,00,000 ನೆಗೋಷಿಯಬಲ್ ಇದೆ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮನೆ ನೋಡಬೇಕಂದಲ್ಲಿ ನಾನು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು.